ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ದ್ವಿತೀಯ ಸೆಮಿಸ್ಟರ್ ಸಂಕಲನಾತ್ಮಕ ಈ 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಇದು ವಿಜ್ಞಾನ ಅಂದರೆ ಈ ಸಬ್ಜೆಕ್ಟ್ ಯಾವುದು ಅಂದರೆ ವಿಜ್ಞಾನ ವಿಷಯಕ್ಕೆ ಅನ್ವಯವಾಗುವಂತಹ ಅದರದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಅಂದರೆ 2023-24ನೇ ಇಸವಿಯಲ್ಲಿ ವಿಜ್ಞಾನ ಎಂಬ ವಿಷಯದಲ್ಲಿ ಯಾವ ಪಾಠದಲ್ಲಿ ಎಷ್ಟು ಅಂಕಗಳು ಬರ್ತವೆ ಅನ್ನೋದು ಸಂಪೂರ್ಣ ಮಾಹಿತಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ನಿಮ್ಮ ಒಂದು ಫೈನಲ್ ಪರೀಕ್ಷೆಗೆ ಅನ್ನೋದು ಹೇಳ್ತೇನೆ. ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಪಾಠದಿಂದ 8 ಅಂಕಗಳು ಬರ್ತದೆ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಪಾಠದಿಂದ 4 ಅಂಕಗಳು ಬರ್ತದೆ. ಜೀವದ ಮೂಲ ಘಟಕ ಇಲ್ಲಿ 4 ಅಂಕಗಳು ಬರ್ತದೆ. ಅಂಗಾಂಶಗಳು ಈ ಒಂದು ಪಾಠದಿಂದ ಅಂಕಗಳು 6 ಅಂಕಗಳು ಬರ್ತದೆ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಇಲ್ಲಿಯೂ ಕೂಡ 4 ಅಂಕಗಳು ಬರ್ತದೆ. ಚಲನೆ ಈ ಒಂದು ಪಾಠದಿಂದ 4 ಅಂಕಗಳು ಬರುತ್ತೆ. ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಪಾಠದಿಂದ 4 ಅಂಕಗಳು ನಿಗದಿಪಡಿಸಿದ್ದಾರೆ. ನೆಕ್ಸ್ಟ್ ಗುರುತ್ವ ಎಂಬ ಪಾಠದಿಂದ 5 ಅಂಕಗಳು ಬರ್ತದೆ. ಕೆಲಸ ಮತ್ತು ಶಕ್ತಿ 5 ಅಂಕಗಳು ಬರ್ತದೆ. ನೈಸರ್ಗಿಕ ಸಂಪನ್ಮೂಲಗಳು 4 ಅಂಕಗಳು ಬರ್ತದೆ. ಪರಮಾಣುಗಳು ಮತ್ತು ಅಣುಗಳು 4 ಅಂಕಗಳು. ಪರಮಾಣುವಿನ ರಚನೆ 5 ಅಂಕಗಳು. ಶಬ್ದ 5 ಅಂಕಗಳು. ಜೀವಿಗಳಲ್ಲಿ ವೈವಿಧ್ಯತೆ 5 ಅಂಕಗಳು ಬರುತ್ತೆ. ನಾವೇಕೆ ಕಾಯಿಲೆ ಬೀಳುತ್ತೇವೆ 5 ಅಂಕಗಳು. ಬೆಳಕು ಈ ಒಂದು ಇದರಿಂದ 4 ಅಂಕಗಳು ಬರ್ತದೆ. ನೆಕ್ಸ್ಟ್ ಇದರಿಂದ ಲೋಹಗಳು ಮತ್ತು ಅಲೋಹಗಳು 4 ಅಂಕಗಳು. ಟೋಟಲ್ 80 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಭಾಗ ಎ ಭೌತಶಾಸ್ತ್ರ. ಯೋಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಇಲ್ಲಿ ನೋಡಿ, ಫಸ್ಟಿಗೆ ನಿಮಗೆ 3 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 3 ಮಾರ್ಕ್ಸಿಂದು. ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೇ ಬರ್ತವೆ ನಿಮ್ಮ ದ್ವಿತೀಯ ಒಂದು ಸಂಕಲನಾತ್ಮಕ 2 ಪರೀಕ್ಷೆಗೆ ಈ ಕ್ವಶನ್ಸ್ಗಳೇ ಬರೋದು. ಬಿಲ್ಲಿನ ಆಕಾರದಲ್ಲಾದ ಬದಲಾವಣೆಯು ಮುಂದಿನ ಈ ಶಕ್ತಿ ವಿಧಕ್ಕೆ ಉದಾಹರಣೆಯಾಗಿದೆ. ದಂತವೈದ್ಯರು ಉಪಯೋಗಿಸುವ ದರ್ಪಣ ಯಾವುದು? ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಆಪ್ಷನ್ ಮಾತ್ರ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಇರುತ್ತೆ, ಅದನ್ನು ಆರಿಸಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ತಮಟೆಯು ಕಿವಿಯ ಯಾವ ಭಾಗದಲ್ಲಿರುತ್ತದೆ? ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಒಂದು ಕೊಟ್ಟಿರ್ತಾರೆ. ಕೆಳಗಿನ ಪ್ರಶ್ನೆಗೆ 2 ವಾಕ್ಯಗಳು ಉತ್ತರಿಸಿ. ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿ ವರ್ಗಾವಣೆಗಳು ಯಾವುವು? ಒಂದು ವಿದ್ಯುತ್ ದೀಪವು 10 ಸೆಕೆಂಡ್ಗಳಲ್ಲಿ 1000 ಜೇನಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಹಾಗಾದರೆ ಅದರ ಸಾಮರ್ಥ್ಯವೆಷ್ಟು? ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಈ ಪ್ರಶ್ನೆಗಳೇ ನಿಮಗೆ ನೆಕ್ಸ್ಟ್ ಬರೋದು. ಚಲನೆ ಎಂದರೇನು? ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ. ಪೀನ ದರ್ಪಣದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ನೆಕ್ಸ್ಟ್ ಇಲ್ಲಿ ಕೂಡ 4 ಮಾರ್ಕ್ಸಿಗಿರುತ್ತೆ. ಶಬ್ದದ ಪ್ರೇರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ ಎಂಬ ಪ್ರಯೋಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ. ಜಡತ್ವವನ್ನು ಏರಿಕೆ ಕ್ರಮದಲ್ಲಿ ಸೂಚಿಸಿ. ಕುದುರೆಗಾಡಿ, ಟಿಪ್ಪರ್, ಲಾರಿ, ಆಟಿಕೆ ಕಾರು, ರೈಲು, ಬೈಸಿಕಲ್. ಬಿ ಚಲಿಸುತ್ತಿರುವ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ, ಏಕೆ? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಇಲ್ಲಿ ಭಾಗ ಬಿ ರಸಾಯನಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು. ಈ ಮುಂದಿನಗಳಲ್ಲಿ ಉತ್ಪನ್ನ ಕ್ರಿಯೆಗೆ ಒಳಪಡುವ ವಸ್ತು ಯಾವುದು? ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಒಂದು ಆಪ್ಷನ್ಸಲ್ಲಿ ನಿಮಗೆ ಶೋರ್ಟ್ ಆಗುತ್ತೆ. ನೆಕ್ಸ್ಟ್ ಅತಿ ಕಠಿಣವಾದ ಅಲೋಹ ಯಾವುದು? ಇಲ್ಲಿ ಕೂಡ ಸೇಮ್ ಇದೆ. ನೆಕ್ಸ್ಟು ನೈಟ್ರೋಜನ್ ಇದು ಎಂತಹ ಅಣು? ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿ ನೀರಿನ 2 ಗಾಜಿನ ಲೋಟಕ್ಕೆ 4 ರಿಂದ 5 ಹನಿ ಶಾಹಿ ಹಾಕಿ 2 ಲೋಟಗಳನ್ನು ವೀಕ್ಷಿಸಿ. ಯಾವ ಲೋಟದಲ್ಲಿ ಇಂಕ್ನ ಬಣ್ಣ ಬೇಗ ಹರಡಿತು? ನಾವೇ ತಯಾರಿಸಬಹುದಾದ ಮಿಶ್ರಣಗಳಿಗೆ 2 ಉದಾಹರಣೆ ಬರೀ. ಅವಗಾಡ್ರೋ ಸಂಖ್ಯೆಯನ್ನು ಬರೆಯಿರಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳು ಉತ್ತರಿಸಿ. ದ್ರವ್ಯದ 3 ಸ್ಥಿತಿಗಳಲ್ಲಿನ ಕಣಗಳ ಚಲನೆಯನ್ನು ಸೂಚಿಸುವ ರೇಖಾಚಿತ್ರ ಬರೆಯಿರಿ. ಈ ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳ ಹೆಸರಿಸಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಅಡುಗೆ ಎಣ್ಣೆ ಮತ್ತು ನೀರಿನ ಮಿಶ್ರಣಗಳು ಬೇರ್ಪಡಿಸುವುದು ಹೇಗೆ ವಿವರಿಸುವುದು? ಪರಮಾಣುವಿನಲ್ಲಿರುವ 3
ಪರಮಾಣುಯ ಕಣಗಳನ್ನು ಹೆಸರಿಸಿ ಬೋರ್ ಅವರ ಪರಮಾಣು ಮಾದರಿಯ ಚಿತ್ರವನ್ನು ಒಂದು ಪರಮಾಣುವಿನ 3 ಕವಚಗಳ ಸಹಿತ ಬಿಡಿಸಿರಿ. ಲೋಹಗಳ ಯಾವುದಾದ್ರೂ 3 ಭೌತ ಗುಣಗಳನ್ನು ಬರೆಯಿರಿ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶಗಳು ಯಾವುವು? ಕಾರಣ ಕೊಡಿ. ನಾವು ತುಂಬ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಸಂಗ್ರಹಿಸುತ್ತೇವೆ. ಕೊಠಡಿ ಉಷ್ಣತೆಯಲ್ಲಿ ಗಂಭೀರದ ಕುರ್ಚಿ ಒಂದು ರೂಪದಲ್ಲಿದ್ದು ನೀರು ದ್ರವ ರೂಪದಲ್ಲಿ ಕಾರಣವೇನು? ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಭಾಗ ಸಿ ಜೀವಶಾಸ್ತ್ರ. ದೀರ್ಘಕಾಲೀನ ರೋಗಕ್ಕೆ ಈ ರೋಗ ಉದಾಹರಣೆಯಾಗಿದೆ. ಕೆಳಗಿನಗಳಲ್ಲಿ ಮಿತ್ರ ಸೂಕ್ಷ್ಮಾಣು ಜೀವಿ ಯಾವುದು? ನೆಕ್ಸ್ಟು ಸಮುದ್ರದಿಂದ ಆವಿಯಾಗಿ ನೀರು ಪುನಃ ಮಲ್ಲಿಗೆ ಹೇಗೆ ಹಿಂದಿರುಗುತ್ತದೆ? ಮರಿಗಳಿಗೆ ಜನ್ಮ ನೀಡಿ ಹಾಲುಣಿಸುವ ಪ್ರಾಣಿಗಳು ನೀನೆನ್ನರು. ಪುಷ್ಪದಳ 4-5 ಗುಣಿತದಲ್ಲಿದ್ದರೆ ಇದು ಯಾವ ವಿಧದ ಸಸ್ಯವಾಗಿದೆ? ಸಸ್ಯದ ಅಡುಗೆ ಮನೆ ಎಂದು ಯಾವ ಕಣದಂಗವನ್ನು ಕರೆಯುತ್ತೇವೆ? ಕೆಳಗಿನ ಪ್ರಶ್ನೆಗೆ 2 ವಾಕ್ಯಗಳಿವೆ. ಕ್ಸೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳ ಕಾರ್ಯವನ್ನು ಬರೆಯಿರಿ. ಮೂಗು, ಕಿವಿ, ಶ್ವಾಸ ನಾಳಗಳಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶ ಸಸ್ಯ ದೇಹದಲ್ಲಿನ ವರ್ಧನ ಅಂಗಾಂಶದ ಭಾಗಗಳನ್ನು ಗುರುತಿಸಿ. ಇಷ್ಟು ನಿಮಗೆ ಒಂದು 9ನೇ ತರಗತಿಗೆ ಸಂಬಂಧಪಡುವಂಥ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.